ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಶರೂಸ್ ಕನ್ನಡ ಬ್ಲಾಗ್. ಇನ್ನೊಂದು ವಿಡಿಯೋದಲ್ಲಿ ನಾನು ಸಿಗ್ತಾ ಇದ್ದೀನಿ ನೋಡಿ. ನನ್ನದೊಂದು ಸ್ಪೆಷಲ್ ಆಗಿ ನಾನು ಟ್ರೈ ಮಾಡ್ತಿರೋದು. ಸ್ಪೆಷಲ್ ಅಂತ ಏನಲ್ಲ, ನಾನು ಇಲ್ಲಿ ಸಾಸಿವೆ ಕಾಳಿದು ಗಿಡನ ಹಾಕೋಣ ಅಂತ ಇಲ್ಲಿ ಹಾಕ್ತಾ ಇದ್ದೀನಿ. ನಂಗೆ ಹೇಗೆ ಗೊತ್ತು, ನಾನು ಹಾಗೆ ಹಾಕ್ತಾ ಇದ್ದೀನಿ. ನೋಡ್ಬೋದು, ಪಾಟ್ ತಗೊಂಡಿದ್ದೀನಿ. ಹಾಗೆ ಪಾಟ್ಗೆ ಈ ಮಣ್ಣು ಅಂದ್ರೆ ಈ ಮಳೆಗಾಲದಲ್ಲಿ ಮಣ್ಣು ಈ ತರ ನೀರು ಹಿಡಿದಿರೋ ತರನೇ ಇರುತ್ತೆ ಅಲ್ಲ, ಅಂಟಾಗಿ. ಹಾಗಾಗಿ ಅದನ್ನ ಹಾಕೊಂಡ್ಬಿಟ್ಟು ಸ್ವಲ್ಪ ಸಾಸಿವೆ ಕಾಳು ಸ್ಯಾಂಪಲ್ ನೋಡೋಣ ಅಂತ ನಂಗೆ ಅನಿಸ್ತು. ಅಂದ್ರೆ ಹೀಗೆ ಸುಮ್ಮನೆ ವಿಡಿಯೋ ನೋಡ್ತಿರ್ಬೇಕಾದ್ರೆ ನನಗೆ ಮನಸ್ಸಾಯ್ತು, ಅದಕ್ಕೋಸ್ಕರ ನಾನು ನಿಮ್ಗೆ ಹೀಗೆ ತೋರಿಸೋಣ ಅಂತ ಹೇಳಿ ನಾನು ಕೂಡ ಮಾಡ್ತಾ ಇದ್ದೀನಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ಕಮೆಂಟ್ ಮಾಡೋದಕ್ಕೆ ಮಾತ್ರ ಮರಿಬೇಡಿ. ಹಾಗೆ ಅಲ್ಲಲ್ಲಿ ಸ್ವಲ್ಪ ಹೊಟ್ಟೆ ಅಂದ್ರೆ ಗುಂಡಿ ಮಾಡಿಬಿಟ್ಟು ಬೆರಳಲ್ಲಿ, ಇದಕ್ಕೇನು ಬೇರೆ ಏನು ಬೇಕಾಗಿಲ್ಲ. ಅಂದ್ರೆ ಚೂರಿ ಅಂತಂದ್ರಲ್ಲಿ ಏನು ಬೇಕಾಗಿಲ್ಲ. ನಾವು ಬೆರಳಲ್ಲೇ ಈ ತರ ಸ್ವಲ್ಪ ಗುಂಡಿ ತರ ಮಾಡ್ಕೊಂಡು ಅಲ್ಲಿಗೆ ನಾನು ಸಾಸಿವೆ ಕಾಳನ್ನ ಇದಕ್ಕೆ ಹಾಕ್ತಾ ಇದ್ದೀನಿ. ಮತ್ತೆ ಇದನ್ನ ನೀರ್ ಬೀಳೋ ಪ್ಲೇಸ್ ಎಲ್ಲ ಇಡ್ತಾ ಇಲ್ಲ, ಯಾಕಂದ್ರೆ ಹೊರಗಡೆ ಮಳೆ ಬರೋ ಟೈಮಲ್ಲಿ ಮಳೆ ಬರ್ತಿರ್ತಾರಲ್ಲ, ಅವಾಗ ಎಲ್ಲ ಕೊಳ್ತೋಗ್ಬಿಡುತ್ತೆ, ಮತ್ತೆ ಹಾಳಾಗೋಗ್ಬಿಡುತ್ತೆ. ಅದಕ್ಕೋಸ್ಕರ ನೀರ್ ಬೀಳದೆ ಇರೋದ್ರಲ್ಲಿ ನಾನು ಇಡ್ತಾ ಇದ್ದೀನಿ. ಆಮೇಲೆ ಇನ್ನೊಂದೇನಂತಂದ್ರೆ, ನಾನು ಇದಕ್ಕೆ ಈ ತರ ಮೇಲ್ಗಡೆ ಸ್ವಲ್ಪನೇ ಅಲ್ಲಲ್ಲೇ ಮುಚ್ತಾ ಇದ್ದೀನಿ. ಅಂದ್ರೆ ಪೂರ್ತಿಯಾಗಿ ಮುಚ್ಚಲಿಲ್ಲ, ಅಲ್ಲಲ್ಲೇ ಸ್ವಲ್ಪ ಮುಚ್ತಾ ಇದ್ದೀನಿ, ಸ್ವಲ್ಪ ಅಷ್ಟೇ. ಯಾಕಂದ್ರೆ ಮೇಲ್ಗಡೆ ಇದ್ರೆ ಕೆಲವೊಮ್ಮೆ ಇರುವೆಗಳು ಬಂದು ತಿಂದು ಹೋಗುವ ಸಾಧ್ಯತೆ ಕೂಡ ಇರುತ್ತೆ ಅಲ್ವಾ. ಸೊ ಅದಕ್ಕೋಸ್ಕರ ನೀವು ಬೇಕಿದ್ರೆ ಟ್ರೈ ಮಾಡಿ. ನನಗೆ ವರ್ಕ್ ಆಗಿದೆ, ಸೊ ಅದಕ್ಕೋಸ್ಕರ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಹಾಗೆ ಮತ್ತೆ ನಾನು ಇದಕ್ಕೆ ಪುನಃ ನೀರಂತ ಕೂಡ ಹಾಕ್ತಾ ಇಲ್ಲ. ನೋಡ್ಬೋದು, ಇಲ್ಲಿ 2 days ಆದ್ಮೇಲೆ ನಂಗೆ ಡೇ 1 ಅಲ್ಲಿ ಈ ರೀತಿ ಬಂದಿದೆ ನೋಡಿ. ಹಾಗೆ ಡೇ 2 ಕೂಡ ಇದೇ ರೀತಿಯಾಗಿ ಚೆನ್ನಾಗಿ ಬಂದಿದೆ. ನನಗೆ ನೀರು ಸ್ವಲ್ಪ ಕೂಡ ನಾನು ಹಾಕಿಲ್ಲ, ಯಾಕಂದ್ರೆ ಮಣ್ಣಲ್ಲಿ ತುಂಬಾ ನೀರಿತ್ತು. ಹಾಗಾಗಿ ನಾನೀಗ ನೀರು ಹಾಕ್ತಿಲ್ಲ. ಅದು ಮಣ್ಣು ಸ್ವಲ್ಪ ಡ್ರೈ ಆದ್ಮೇಲೆ ಸ್ವಲ್ಪ ನೀರು ನಾನು ಹಾಕ್ತೀನಿ. ಈ ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನೊಂದು ವಿಡಿಯೋದಲ್ಲಿ ನಾನು ಸಿಗ್ತೀನಿ.